ಏನ್ ಕಾಲ ಬಂತು ಗೊತ್ತಾ? ಕಾಕಿ ಡ್ರೆಸ್ ಹಾಕೊಂಡು ನಾನು ಕರೆಂಟ್ ಬಿಲ್ ಕಲೆಕ್ಟರ್ ಅಂತ ಮನೆ ಮನೆಗೆ ಹೋಗಿ ಹಣ ವಸೂಲಿ ಮಾಡುತ್ತಿದ್ದ ಖದೀಮ. ಇದು ಎಲ್ಲೂ ಅಲ್ಲ, ನಮ್ಮ ಹುಬ್ಬಳ್ಳಿಯಲ್ಲೇ ಆನಂದನಗರ ಸುತ್ತಿ ಸುತ್ತಿ ಬಿಲ್ ಕಟ್ಟಿಲ್ಲ ಅಂದ್ರೆ ಈಗಲೇ ಕಟ್ಟಿ ಅಂತ ಒಬ್ಬರಿಂದ 1000, ಇನ್ನೊಬ್ಬರಿಂದ 2000 ರಸೀದಿ ಕೇಳಿದ್ರೆ ನಾಳೆ ಕೊಡ್ತೇನೆ ಅಂತ ಜಾರ್ತಿದ್ದ ಖದೀಮ. ಆದ್ರ ಈ ಸರಿ ಪ್ಲಾನ್ ಫೇಲ್ ಆಯ್ತು ನೋಡಿ. ಜನರಿಗೆ ಅನುಮಾನ ಬಂದು ಹಿಡಿದುಕೊಂಡ್ರು, ಸರಿಯಾಗಿ ಗೂಸಾ ಕೊಟ್ರು. 112ಗೆ ಕಾಲ್, ಪೊಲೀಸರ ಎಂಟ್ರಿ, KAB ಅಧಿಕಾರಿಗಳ ಬಂದ್ರು. ಅವನು ನಕಲಿ ಅನ್ನೋದು ಅಲ್ಲಿ ಬಯಲು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಯಾರೇ ಬಿಲ್ ಕೇಳ್ಕೊಂಡು ಬಂದ್ರು ಮೊದಲು ID ಕಾರ್ಡ್ ಚೆಕ್ ಮಾಡಿ. ರಸೀದಿ ಇಲ್ಲ ಅಂದ್ರೆ ಹಣ ಕೊಡಬೇಡಿ, ಇಲ್ಲ ಅಂದ್ರೆ ನಿಮ್ಮ ಹಣಕ್ಕೂ ಶಾಕ್, ನಿಮಗೂ ಶಾಕ್. ಕೇಳಿದ್ರಿ ಏನ್ರ ಅವ್ರ? ಇದು ಇಲ್ಲಿ ಅಷ್ಟೇ ತೊಗೊಂತೀರ, ಮತ್ತೆ ಬೇರೆ ಕಡೆ ಎಲ್ಲ ತೊಗೊಂತೀರ ನೀವು ಅಮೌಂಟ್ ಎಲ್ಲ ಸೈಡ್ ರೇಟ ಬರೀ ಇದೆ ಕೆಲಸ ನಿಮ್ಗೆ. ನಿಮ್ಮ ಚಪ್ಪಲ್ ಸಂಬಂಧ ಎಲ್ಲ ಬೇಕಾ ಯಾರು ಬೇಕಾದ್ರೆ ಮನೆಗೆ ಹೋಗಿ ನಿಮ್ಮ ಕಡೆ ಏನೈತಿ ತೋರಿಸು, ಬಿಲ್ ಕಟ್ಟಿಲ್ಲ ಅಂದ್ರೆ ಏನೇ ತೋರಿಸು, ಮೀಟ್ರ್ ಐತು, ಇದು ಬುಕ್ ಐತಿ, ಏನು ತೋರ್ಸಕ್ಕೆ ಏನ್ರಿ ಏನು ಹಂಗೆ ಬಂದಿ ನಾನು ಇನ್ನೂ ಮಂದಿ ಇದೆ ಮೇಲೆ ಅನ್ಕೊಂಡು ಸೀದಾ ಹೋದ, ಸೀದಾ ಅಂದ್ಕೊಂಡು ಹಿಂಗೆ ಮನೆಗೆ ಹೋದ. ಇವ್ರ ಮನೆಗೆ ಹೋದ್ಕೊಳ್ಳಿ ಹಿಂಗೆ ಕರೆದೆ, ಇಲ್ಲ ಆತ ಹಿಂಗೆ ಮಾಡಾತನ ಯಾರು ಇಲ್ಲಿ ಕಟ್ಟಿದ್ರು ಕಟ್ಟಿಲ್ಲ ಅಂತ ಅದು ಸತ್ಯಕ್ಕೆ ನಾನು ಹಿಂಗೆ ಕರ್ಕೊಂಡು ಹೋಗಿ ತುಂಬ ಬಂದಿದ್ದೆ. ಅಲ್ಲಾರ ಮತ್ತು ಮನೆಗೆ ಹೋಗಿ ಬಿಲ್ ಇಸ್ಕೊಂಡು ಕಳಿಸ್ಕೊಂಡೆ, ನಿಮ್ಗೆ ಏನೈತಿ ಬಿಲ್ ಕೊಡ್ರಿ ಅಂತಂದ್ರೆ ಅವ್ರು ಕಳಿಸ್ಕೊಂಡು ಇನ್ಫಾರ್ಮ್ ಮಾಡತ್ತಾನೆ. ಹಂಗೆ ಮಾಡತ್ತಾನೆ. ಮೂರೇ ಸರಿ ಬಂದಿದ್ರಿ ನಮ್ಮ ಹೆಣ್ಮಕ್ಳು ಯಾರು ಎಲ್ಲ ಯಾರು ಕಳೆದ
ಸರ್ ಅಂದಿಲ್ಲ ಕಡೆ ಕೆಲಸ ಮಾಡ್ತೀವಿ ಅಲ್ರಿ ಏನಾರ ನಮ್ಮ ಮನೆಗೆ ಬಂದ್ರಿ ಬಂದು ಕೆಲಸ ಮಾಡ್ತೀವಿ ಈಗೆಲ್ಲರ ಗೌರ್ಮೆಂಟ್ ಜಾಬ್ ಹೆಸರು ಅವರೆಲ್ಲ ಗೌರ್ಮೆಂಟ್ ಜಾಬ್ ಕೆಲಸ ಮಾಡೋರು ಅವರೆಲ್ಲ ಹೆಸರು ಹಾಕ್ತಿದ್ರು ನಿಮ್ಮ ಎಂಥವ್ರಿಂದ ಒಂದು ವೃತ್ತಿಗೆ ಹೆಸರು ಕಟ್ಟಾಕೈತಿ ಏನ್ರಿ ಅಣ್ಣಾರ ಹೌದಲ್ರಿ ಅನುಭವಲ್ರಿ ಅಣ್ಣಾರ ಕ್ರಾಂತಿ ಸಮಾಚಾರ ಟಿವಿ ಹುಬ್ಬಳ್ಳಿ.